ವೇದಿಕೆ ಅಧ್ಯಕ್ಷರ, ಶಿಕ್ಷಕರೇ, ಪೋಷಕರ, ಆತ್ಮೀಯ ಗೆಳೆಯ ಗೆಳತಿಯರೇ, ಶುಭೋದಯ. ಭಾರತೀಯರಾದ ನಾವು ಇವತ್ತಿನ ದಿನ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ಸೇರಿದ್ದೇವೆ. ಭಾರತದ ಸ್ವಾತಂತ್ರ್ಯ ದಿನವು ಎಲ್ಲಾ ಭಾರತೀಯ ನಾಗರಿಕರಿಗೆ ಅತ್ಯಂತ ಮಹತ್ವದ ದಿನವಾಗಿದೆ. ಇದನ್ನು ಇತಿಹಾಸದಲ್ಲಿ ಶಾಶ್ವತವಾಗಿ ಉಲ್ಲೇಖವನ್ನು ಮಾಡಲಾಗಿದೆ. ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ವರ್ಷಗಳ ಕಠಿಣ ಹೋರಾಟದ ನಂತರ ನಮಗೆ ಬ್ರಿಟಿಷರ ಆಡಳಿತದಿಂದ ದೊರೆತ ದಿನವಾಗಿದೆ. ಭಾರತದ ಸ್ವಾತಂತ್ರ್ಯದ ಮೊದಲ ದಿನವನ್ನು ನೆನಪಿಟ್ಟುಕೊಳ್ಳಲು ಹಾಗೂ ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯುವಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮಹಾನ್ ನಾಯಕರು ಎಲ್ಲಾ ತ್ಯಾಗಗಳನ್ನು ನೆನಪಿಟ್ಟುಕೊಳ್ಳಲು ಆಗಸ್ಟ್ 15ರಂದು ಪ್ರತಿ ವರ್ಷವೂ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತೇವೆ ಎಂದು ಹೇಳಿ ನನ್ನ ಚಿಕ್ಕ ಭಾಷೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ. Good morning everyone, my name is Kiran Kumar. First of all, I wish you a very happy Independence Day. Today is 15th August, we are celebrating 78th Independence Day and become independent from British. So our great freedom fighters devoted their whole life for independence of our country. We should be grateful to our freedom fighters. I am proud to be an Indian. I love my country very much. Thank you. Jai Hind, Jai Bharat Mata. ಈ ಸುಂದರ ಸಮಾರಂಭದ ಅಧ್ಯಕ್ಷರು, ಗುರುಗಳ, ಅತಿಥಿಗಳು, ಊರಿನ ಪ್ರಮುಖರ, ನನ್ನ ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರು, ನಾನು ಈ ದಿವಸ 78ನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ 4 ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನಮ್ಮ ಭಾರತ ದೇಶವು ಅನಧಿ ಕಾಲದಿಂದಲೂ ಪರಕೀಯರ ತುಳಿತಕ್ಕೆ, ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ಹಾಗೂ ಪರಕೀಯರ ದೌರ್ಜನ್ಯ ಅವರು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾ ಬಂದಿದ್ದರು. ಇದನ್ನರಿತು ಮರಾಠರ ಕಾಲದಲ್ಲಿ ಕಿತ್ತು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಚಾಲುಕ್ಯ ಅವರು ಮೈಸೂರು ಅರಸರು ಅನೇಕ ವಿರೋಧಿಸುತ್ತಾ ಬಂದರು. ನಂತರ 19ನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲರು ಇನ್ನೂ ಅನೇಕರು ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಸ್ವಾತಂತ್ರ್ಯ ಪಡೆಯಲು ಸೇನಾಡಿದರು. ಆದರೂ ಕೊನೆಗೆ ಆಗಸ್ಟ್ 15, 1947ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ದಿನ ನನಗೆ ಹಬ್ಬದ ದಿನವೆಂದು ಹೇಳಲು ನನ್ನ ಚಿಕ್ಕ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ಈ ಸುಂದರ ವೇದಿಕೆ ಮೇಲಿರುವ ಗಣ್ಯರೇ, ಅತಿಥಿ, ಮುಖ್ಯ ಪಾಠ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಬ್ರಿಟಿಷರ ಆಡಳಿತದಿಂದ ಭಾರತಕ್ಕೆ 1940 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಈ ದೇಶದ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ದಿನ ಹಲವು ತೀರ್ಮಾನಗಳನ್ನು ಆಚರಿಸಲಾಗುತ್ತದೆ ಎಂದು ಹೇಳಿ ನನ್ನ ಚಿಕ್ಕ ಭಾಷೆಯನ್ನು ಮುಗಿಸುತ್ತೇನೆ. ಜೈ ಹಿಂದ್. ನಮಸ್ಕಾರಗಳು. ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅತಿಥಿಗಳೇ ಹಾಗೂ ನೆಚ್ಚಿನ ಗುರುವಿಂದವೇ, ನನ್ನ ಗೆಳೆಯ ಗೆಳತಿಯರು ಎಲ್ಲರಿಗೂ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. 15ನೇ ಆಗಸ್ಟ್ 1947ರಂದು ನಮ್ಮ ದೇಶವು ಸ್ವತಂತ್ರವಾಯಿತು. ಮೊದಲು ಬ್ರಿಟಿಷರು ಆಳುತ್ತಿದ್ದರು. ಅವರು ನಮ್ಮನ್ನು ಗುಲಾಮರಂತೆ ಕಾಣ್ತಿದ್ದರು. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯರು, ರಾಜಗುರು ಸುಖದೇವ್, ಭಗತ್ ಸಿಂಗ್, ಲೋಕಮಾನ್ಯ ತಿಲಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಪ್ರಯತ್ನದಿಂದ ಭಾರತ ದೇಶಕ್ಕೆ ಸ್ವತಂತ್ರ ದೊರಕಿತು. ತೆರೆಯ ಮೊರೆಯಲ್ಲಿ ಅದೆಷ್ಟೋ ವೀರರು, ಶೂರರು, ದೇಶ ಪ್ರೇಮಿಗಳು ಭವ್ಯ ಭಾರತ ಬೇಕೆ ಸ್ವತಂತ್ರ ತರುವಲ್ಲಿ ವೀರಮರಣ ಹೊಂದಿದ್ದಾರೆ. ಆ ಎಲ್ಲ ಮಹಾನ್ ನಾಯಕರು, ಸೈನಿಕರು, ವೀರರು, ಶೂರರು ನೆನಪಿಸಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ. ಜೈ ಹಿಂದ್, ಜೈ ಭಾರತ. ಈ ಸುಂದರ ವೇದಿಕೆ ಮೇಲಿರುವ ಗಣ್ಯರೇ, ಅತಿಥಿಗಳೇ, ಮುಖ್ಯ ಪಾಠರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಾನು ಈ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಬ್ರಿಟಿಷರ ಆಡಳಿತದಿಂದ ಭಾರತ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವಾಯಿತು. ಪ್ರತಿ ವರ್ಷ ಭಾರತದ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ಈ ದಿನ ದೇಶದ ಹಲವು ತ್ರಿವರ್ಣ ಧ್ವಜವನ್ನಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. ಈ ವೇದಿಕೆ ಮೇಲೆ ಹಾಜರಾದ ಎಲ್ಲ ಗಣ್ಯಮಾನ್ಯರಿಗೆ 78ನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾಗಿರತಕ್ಕಂಥ ಎಲ್ಲ ಮೃದು ಮಕ್ಕಳಿಗೆ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಹಾಗೂ ನೂತನವಾಗಿ SMC ಸದಸ್ಯರು ಮತ್ತು ಉಪಾಧ್ಯಕ್ಷರಿಗೂ ಮತ್ತು ಅಧ್ಯಕ್ಷರಿಗೂ ಅವರಿಗೂ ಕೂಡ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ರಾಷ್ಟ್ರೀಯ ಹಬ್ಬ ಪ್ರಯುಕ್ತ ನಾವು ಕೂಡ ಈ ಒಂದು ಇಡೀ ದೇಶದಲ್ಲಿ ಒಂದು ಸಂಭ್ರಮದ ಆಚರಣೆಯಲ್ಲಿ ನಾವು ಕೂಡ ಭಾಗಿಯಾಗಿದ್ವಿ. ಇದು ಒಂದು ನೆನಪಿನ ಕಾಣಿಕೆ ಅಂದರೆ ತಪ್ಪಾಗಲಾರದು. ಇವತ್ತು ದೇಶಾದ್ಯಂತ ನಮ್ಮ ವಿಜೃಂಭಣೆಯ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಕೂಡ ನಡೀತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು 4 ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. 1947 ಆಗಸ್ಟ್ 15ರ ದಿನವನ್ನು ನಾವು ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ಒಂದು ಆಚರಣೆ ಮಾಡಲು ಅನೇಕ ಮಹಾನಾಯಕರು ತಮ್ಮ ಹುತಾತ್ಮರ ನೆನಪಿಗೋಸ್ಕರ ಅವರನ್ನು ನೆನೆಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೆಚ್ಚು ಮಾತಾಡಲು ಹೋಗುವುದಿಲ್ಲ. ಈ ಒಂದು ಶಾಲಾ ಅಭಿವೃದ್ಧಿಯನ್ನು ಮಾಡ್ತಾ ಮತ್ತು ನಮ್ಮ ಬಳಿಗೂರಿನ ಸಮಸ್ತ ಪ್ರಜೆಗಳಲ್ಲಿ ಕೇಳೋದು ಒಂದೇ, ನಮ್ಮ ರಸ್ತೆ ನಮ್ಮ ಊರು ನಮ್ಮ ಶಾಲೆ ಅನ್ನುವಂತ ಸರ್ಕಾರದ ಸದುದ್ದೇಶವನ್ನು ಪ್ರತಿಯೊಬ್ಬರು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ನಮ್ಮ ಶಾಲೆಯಲ್ಲಿ ಬಂದಿರತಕ್ಕಂಥ ಎಲ್ಲಾ ಮಕ್ಕಳು ಕೂಡ ತಂದೆ ತಾಯಿ ಕೂಡ ಬಂದಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ಊರಿನ ಎಲ್ಲ ತಂದೆ ತಾಯಿಗಳು ಪ್ರೈವೇಟ್ ಸ್ಕೂಲ್ಗೆ ಹಾಕಿ ಲಕ್ಷಾಂತರ ಹಣವನ್ನು ವ್ಯಯ ಮಾಡ್ತಿದ್ದಾರೆ. ಇಲ್ಲಿ ತ್ರಿಮೂರ್ತಿಗಳ ಈ ವರ್ಷ ನಾವು ನೋಡಿದ್ದೆವು. ಮತ್ತೊಂದು ಮುಖ ನಮ್ಮ ಮುಖದಲ್ಲಿದೆ. ಈ 4 ಶಿಕ್ಷಕರ ಒಂದು ಶಿಕ್ಷಣ ಭಂಡಾರವನ್ನು ನಾವು ಸದುಪಯೋಗಿಸಿಕೊಳ್ಬೇಕು. ಯಾಕಂದ್ರೆ ಅವರು ಫ್ರೆಶ್ ಅಲ್ಲ, 30-25 ವರ್ಷಗಳ ಅವರ ಕಾರ್ಯಾನುಭವ ಇದೆ. ಅವರ ಅನುಭವವನ್ನು ನೀವೆಲ್ಲರೂ ಬಳಸಿಕೊಳ್ಳೋಣ. ಪ್ರೈವೇಟ್ ಸ್ಕೂಲ್ಗೆ ಹೇಗೆ ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಬಂದಾಗ ತಮ್ಮ ಮಕ್ಕಳನ್ನು
ಕರ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಒಂದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಬಿಟ್ಟು ಹೋಗ್ಬಾರ್ದು? ಇಲ್ಲಿ ಸರ್ಕಾರದ ಉದ್ದೇಶ ಸದುದ್ದೇಶ ಭಾರತ ಬಲಿಷ್ಠವಾಗಬೇಕು, ಶಿಕ್ಷಣ ಇದು ಮಾತ್ರ ಬಲಿಷ್ಠ ಆಗಲು ಸಾಧ್ಯ ಅನ್ನೋ ಒಂದು ಕಾರಣ ಇದೆ. ಅದೇ ರೀತಿಯಾಗಿ ಸರ್ಕಾರ ಶಿಕ್ಷಣಕ್ಕೆ ಬಹಳಷ್ಟು ಹಣ ವ್ಯಯ ಮಾಡ್ತದೆ, ಅದರ ಒಂದು ನಾವು ಅನುಭವ ಪಡಿಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲಿಕ್ಕೆ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸುತ್ತಾ ಜೈ ಜೈ ಭಾರತ ಮಾತೆಗೆ. ಅವರು ತಮ್ಮ ಭಾಷಣದಲ್ಲಿ ಹೇಳಿದರು, ಶಾಲೆಯ ಅಭಿವೃದ್ಧಿಗಾಗಿ ಪೋಷಕರೆಲ್ಲರೂ ಕೈಜೋಡಿಸಬೇಕು, ಜೊತೆಗೆ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಬಹಳಷ್ಟು ದೊಡ್ಡದಿದೆ ಎನ್ನುವುದನ್ನು ಸೂಚ್ಯವಾಗಿ ತೆರೆಯ ಮರೆಯಲ್ಲ ಅದೆಷ್ಟೋ ವೀರರು ಶೂರರು ದೇಶ ಪ್ರೇಮಿಗಳು ಭೂಮಿಯ ಭಾರತಕ್ಕೆ ಸ್ವತಂತ್ರ ತರುವಲ್ಲಿ ವೀರರು ಮರಣಹೊಂದಿದ್ದಾರೆ. ಆ ಎಲ್ಲ ಮಹಾನ್ ನಾಯಕರು ಸೈನಿಕರು ವೀರರನ್ನು ಶೂರರನ್ನು ನೆನಪಿಸಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್ ಜೈ ಭಾರತ. ಅರುಣ್ ಕುಮಾರ್ ಅವರಿಗೆ ಧನ್ಯವಾದಗಳು. ನಂತರ ಕಲ್ಪನಾ ಡಿಎಂ 6ನೇ ತರಗತಿಯ ವಿದ್ಯಾರ್ಥಿಗಳಿಂದ ಸ್ವತಂತ್ರೋತ್ಸವದ ಕುರಿತು ಭಾಷಣ. ಈ ಸಮಾರಂಭದ ಅಧ್ಯಕ್ಷರ ಗುರುಗಳು ಈ ಊರಿನಲ್ಲಿ ಈ ಅತಿಥಿಗಳ ಹಾಗೂ ನನ್ನ ಅಕ್ಕ ತಂಗಿಯಂದಿರ ಮತಂದಿದೆ. ನಾನು ಈ ದಿವಸ 78ನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ 4 ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನಮ್ಮ ಅದಾದ ನಂತರ ಪವನ್ ಕುಮಾರ್ ಕೇಸಿ 6ನೇ ತರಗತಿಯ ವಿದ್ಯಾರ್ಥಿಯಿಂದ ಒಂದು ಭಾಷಣ. ವಿದ್ಯಾರ್ಥಿಗಳು ನಮ್ದು ಅಯ್ಯಪ್ಪ ಈ ಸುಂದರ ಸಮಾರಂಭದ ಐದು ನನ್ನ ಹೆಸರು ಬರ್ತೈತೆ ಬಸವರಾಜ್. ನಾವಲ್ಲಿ ಹಿಂದಿ ಅಂದ್ರೆ ನಾವು ಎಷ್ಟು ನೋಡ್ತೀವಿ ಗೊತ್ತಾ? ನಿಂತು ಮಾತಾಡೋಕ್ಕಾಗಲ್ಲ, ಆ ತರ ನೋಡ್ತೀವಿ. ಆದ್ರೆ ಮಕ್ಕಳು ಮಾತಾಡ್ತಾರೆ ಎಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ ಅಂದ್ರೆ ಶಿಕ್ಷಕರಿಗೆ ನಾವು ಒಂದೇ ದಿನ ಯಾರು ಅಭಿವೃದ್ಧಿ ಮೊದಲೇ ಅಂತ ಹೇಳ್ತೇನೆ. ಆದ್ರೆ ಈ ಮಕ್ಕಳಿಗೆ ಶಿಕ್ಷಕರ ಮುಂದೆ ಎಲ್ಲರೂ ಹೋಗಲು ಬಿಡಲೇಬೇಡಿ. ಈ ಶಿಕ್ಷಕರನ್ನು ನೀವು ಗಟ್ಟಿಯಾಗಿ ಹೇಳಿ ಇಲ್ಲೇ ಇರಿಸ್ಕೊಳ್ಳಿ. ಈ ಮಕ್ಕಳು ಮನೆ ಭೇಟಿ ಶಿಕ್ಷಕರು ನಾವು ಮುಂದೆ ಹೋಗ್ತೀವಿ ಇರೋದಿಲ್ಲ ಅಂತ ಹೇಳಿದ್ರು, ನೀವು ಗಟ್ಟಿಯಾಗಿ ಮಕ್ಕಳಿಂದಲೇ ನೀವು ಶಿಕ್ಷಕರನ್ನ ಉಳಿಸ್ಕೊಳ್ಬೇಕು. ಇಷ್ಟನ್ನು ಹೇಳಿ ನಾನು ಚಿಕ್ಕ ಭಾಷಣ ಮುಗಿಸ್ತೇನೆ. ಆ ಒಂದು ಮಕ್ಕಳಿಗೆ ಈ 78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ನಾವು ಬಹಳ ಈ ಸುದೀರ್ಘವಾಗಿ ಮಾತಾಡಿರ್ತಕ್ಕಂಥ ಶಿಕ್ಷಕರು ಮತ್ತು ಮಕ್ಕಳಿಗೂ ಹೇಳಿರುವ ವಿಷಯವನ್ನು ಹೇಳುವುದು ಪದೇ ಇಷ್ಟೇ ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಜೈ ಭಾರತ ಮಾಡಿ. ನಿಮಿಷ ಹೊರಗಡೆ ಹೋಗಿ ಬನ್ನಿ. ಶುಭಾಶಯಗಳು. ಮತ್ತು ಈಗ ನಾವು ನಮ್ಮ ದೇಶದ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಇದು ನಮಗೆ ನಿಮಗೆ ತಿಳಿರ್ತಕ್ಕಂಥ ಹಾಗೆ 100-200 ವರ್ಷದ ಇತಿಹಾಸ ಇರ್ತಕ್ಕಂತಹ ದೇಶ ಅಲ್ಲ. ಇದು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿರ್ತಕ್ಕಂಥ ದೇಶದ ಪ್ರಜೆಗಳು ನಾವು. ಈ ದೇಶದ ಮೇಲೆ ಆಗಿರ್ತಕ್ಕಂತಹ ಅನ್ಯಾಯ, ದೌರ್ಜನ್ಯ ಮತ್ತು ಆಕ್ರಮಣ ಪ್ರಪಂಚದ ಯಾವುದೇ ದೇಶದಲ್ಲಿ ಆಗಿಲ್ಲ. ಈ ದೇಶಕ್ಕೆ ಮೊದಲ ಒಂದು ದಾಳಿಯಾಗಿದ್ದು ಗ್ರೀಕ್ ಇರ್ಬೋದು ಅಥವಾ ಆಗಿರ್ಬೋದು ಅಥವಾ ಅರಬ್ ಆಗಿರ್ಬೋದು, ಪ್ರತಿಯೊಬ್ರು ದಾಳಿ ಮಾಡಿದ್ರು. ಅದಕ್ಕಿಂತ ಮುಂಚೆ ಈಗ ಸರ್ ಹೇಳಿದ್ರು ವಾಸ್ತವಿಕಮ್ಮ ಭಾರತಕ್ಕೆ ಜಲಮಾರ್ಗ ಕಂಡಿದೆ ಅಂತ. ಹಾಗೆ ನಿಜವಾಗ್ಲೂ ಜಲಮಾರ್ಗ ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ವು. ನಮ್ಮ ದೇಶ ಪ್ರಪಂಚಕ್ಕೆ ಕಾರ್ಯಕ್ರಮವಾಗಲಿ ಅಥವಾ ಯಾವುದೇ ಹೇಳಕ್ಕೆ ಆಗಲಿ ಪ್ರಪಂಚದ ಕೃಷಿ ಐತಲ್ಲ, ನಮ್ಮ ದೇಶದ ಕೃಷಿ ಇಡೀ ಪ್ರಪಂಚನೇ ಸಾಕ್ತಕ್ಕಂತ ಒಂದು ಕೃಷಿ ವ್ಯವಸ್ಥೆ ಆಗಿತ್ತು. ನಿಮಗೆ ಗೊತ್ತಿರ್ಬೋದು, ಒಬ್ಬ ಬ್ರಿಟಿಷ್ ಅಧಿಕಾರಿನ ಬರೀತಾನೆ ಇದನ್ನ. ಈ ದೇಶದಲ್ಲಿ ಪ್ರತಿಯೊಂದು ಗ್ರಾಮಗಳು ಕೂಡ 2,000 ಅಂತಿಮ ಪ್ರಾಡಕ್ಟ್ಗಳನ್ನ, ಪ್ರತಿಯೊಂದು ಗ್ರಾಮದಿಂದ 2,000 ಅಂತಿಮ ಪ್ರಾಡಕ್ಟ್ಗಳನ್ನ, ರಾ ಮೆಟೀರಿಯಲ್ ಅಂತಿಮ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಂತೆ. ಅಷ್ಟೊಂದು ಶ್ರೀಮಂತ ರಾಷ್ಟ್ರ. ಪ್ರತಿಯೊಂದು ಈ ದೇಶದಲ್ಲಿ ಪ್ರತಿಯೊಂದು ಹೊರಗಡೆ ಹೋಗ್ತಿದ್ದ ಒಂದು ಗ್ರಾಮಕ್ಕೆ ಉಪ್ಪು ಬಿಟ್ಟರೆ ಒಂದು ಏನು ಒಳಗೆ ಬರ್ತಿದ್ದಲ್ಲಂತೆ. ಅಷ್ಟು ಮಡಿ ನಾವು ಶ್ರೀಮಂತವಾಗಿರ್ತಕ್ಕಂಥ ರಾಷ್ಟ್ರ ಇವತ್ತು ಪರಾವಲಂಬಿಯಾಗಿ ಪ್ರತಿಯೊಂದು ನಮ್ಮ ಲೂಟಿ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಈ ಕಂಪ್ನಿಗಳು ನೋಡ್ರಿ, ಪ್ರತಿಯೊಂದು ಕಂಪ್ನಿಗಳು ಕೂಡ 1,000 ಕೋಟಿ ಗಟ್ಟಲೆ ಲಾಭ ಮಾಡ್ತಾರೆ. ಇವಾಗ ಚಾಕ್ಲೇಟ್ ತಿಂತೀವಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಅದರಿಂದ 1,000 ಕೋಟಿ ಹೊರಗಡೆ ಹೋಗ್ತಾ ಇದೆ. ನಾವು ಸುಮ್ಮನೆ ಅವತ್ತೇ ಚಾಕ್ಲೇಟ್ಗಳು ಅದನ್ನು ತಿಂದ ಬೀಳ್ಸಾಕ್ತಿವಿ ಅಂತಕ್ಕಂಥ ಎಲ್ಲರೂ ನಮ್ಮ ಇಡೀ ಲೂಟಿ ಮಾಡ್ತಾ ಇದ್ದಾರೆ. ಇವತ್ತಿಗೂ ನಾವು ಅಂತಂದ್ರೆ ಒಂದು ಸ್ವತಂತ್ರ ಸಿಕ್ಕತಿ, ನಾವೆಲ್ಲ ಬಹಳ ರಿಚ್ನೆಸ್ ಪೀಪಲ್ಗಳು ಅಂತ ನಂದು. ಇವತ್ತು ಈ ಪ್ರಪಂಚ ರಿಚ್ನೆಸ್ ಪೀಪಲ್ಗಳು ನಾವೇ ಆದ್ರೆ ಲೂಟಿ ಮಾಡ್ತಾ ಇದ್ದಾರೆ, ಇವತ್ತಿಗೂ ಲೂಟಿ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಯಾರಿಗೆ ಅರ್ಥ ಆಗ್ತಾ ಇಲ್ಲ. ಒಂಥರ ಬೆಣ್ಣೆ ಕೂಲಿ ತಿಂತಾರಲ್ಲ, ಆ ರೀತಿ ಲೂಟಿ ಮಾಡ್ತಾ ಇದ್ದಾರೆ.